ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನು ಅರ್ಚನಾ. ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಓಲ್ಡ್ ಟಿಇಟಿ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತಾ ಇದ್ದೆ. ನವೆಂಬರ್ 2022 ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಒಂದಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ದೆ. ಬನ್ನಿ ಇವತ್ತಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕ್ವಶನ್ಸ್ ನ ತಗೊಳ್ಳೋಣ. ಸೊ ಏನು ಫಸ್ಟ್ ಕ್ವಶನ್ ಏನು, ಮತ್ತೆ ನನ್ನ ಲಾಸ್ಟ್ ಕ್ಲಾಸಸ್ ವಿಡಿಯೋಸ್ ನೋಡ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ನ ಪ್ರೆಸ್ ಮಾಡೋದ್ರ ಮೂಲಕ ನೀವು ನನ್ನ ಲಾಸ್ಟ್ ಕ್ಲಾಸಸ್ ನ ಕೂಡ ನೋಡ್ಬೋದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಗಿವನ್ x is equal to a square, y is equal to b square and z is equal to c square. ಸೊ x ಏನು ಅಂತ ಕೊಟ್ಟಿದ್ದಾರೆ, y ಏನು ಅಂತ ಕೊಟ್ಟಿದ್ದಾರೆ, z ಏನು ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ದೆನ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ. ಸೊ ಎ ಬಿ ಸಿ ವ್ಯಾಲ್ಯೂ ಏನಿದೆ, z ಕೊಟ್ಟಿದ್ದಾರೆ, x y z ಕೊಟ್ಟಿದ್ದಾರೆ. ಎ ಬಿ ಸಿ ಓಲ್ ಟು ದ ಪವರ್ -2 ವ್ಯಾಲ್ಯೂ ಏನಾಗುತ್ತೆ ಅಂತ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಎಕ್ಸ್ ಅವರೇ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕೊಟ್ಟಿದ್ದಾರೆ, ವೈ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಇದೆ, ಅಂಡ್ ಝೆಡ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಇದೆ. ಎ ಬಿ ಸಿ ಟು ದ ಪವರ್ -2 ಬೇಕು ನಮ್ಗೆ. ಸೊ ಎ ಇಂಟು ಬಿ ಸಿ, ನಾನು ಇದನ್ನ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಎಕ್ಸ್ ವೈ ಝೆಡ್, ಎಕ್ಸ್ ಇಂಟು ವೈ ಇಂಟು ಝೆಡ್ ಇಸ್ ಈಕ್ವಲ್ ಟು ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್. ಸೊ ಇದನ್ನ ನಾವು ಏನಂತ ಬರ್ಕೋಬಹುದು, ಎ ಬಿ ಸಿ ದ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು, ಹೌದಲ್ವಾ? ಸೊ ಎಕ್ಸ್ ವೈ ಝೆಡ್ ಅಂದ್ರೆ ಏನು, ಎ ಬಿ ಸಿ ಹೋಲ್ ಸ್ಕ್ವೇರ್. ಸೊ ಅಂದ್ಮೇಲೆ ಎ ಬಿ ಸಿ ಟು ದ ಪವರ್ -2 ಅಂತಂದ್ರೆ ಏನು ಅಂದ್ರೆ 1 divided by a b c the whole square. So that is equal to 1 divided by a b c whole square ಅಂದ್ರೆ ಏನು, ನಮ್ಗೆ ಗೊತ್ತಿದೆ a b c whole square ಅಂದ್ರೆ x y z. So a b c whole square ಅಂದ್ರೆ 1 divided by x y z. So a b c to the power -2 means 1 divided by x y z. So option 2 is a correct answer. So next question ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು, ಚೂಸ್ ದ ಕರೆಕ್ಟ್ ಆನ್ಸರ್ ಬೈ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕೆಳಗಡೆ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 2 ವೃತ್ತಗಳು ಸಮಾನವಾಗಿದ್ದರೆ ಅವುಗಳ ತ್ರಿಜ್ಯಗಳು ಸಮಾನವಾಗಿರುತ್ತದೆ. ಅಂದ್ರೆ 2 ಸರ್ಕಲ್ದು 2 ರೇಡಿಯೈ ಈಕ್ವಲ್ ಆಗಿದೆ ಅಂತಂದ್ರೆ, ಇಫ್ 2 ಸರ್ಕಲ್ಸ್ ಆರ್ ಈಕ್ವಲ್, ಸರ್ಕಲ್ಸ್ ಈಕ್ವಲ್ ಆಗಿದೆ ಅಂದ್ರೆ ಅದರ ರೇಡಿಯೈ ಕೂಡ ಈಕ್ವಲ್ ಆಗಿರುತ್ತೆ. ಆಪ್ಷನ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನಂದ್ರೆ, ಓನ್ಲಿ 1 ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್. ಅಂದ್ರೆ ಒಂದು ಬಿಂದುವಿನ ಮೂಲಕ ಒಂದೇ ಲೈನ್ ಮಾತ್ರ ಪಾಸ್ ಆಗಕ್ ಸಾಧ್ಯ, ಒಂದು ಪಾಯಿಂಟ್ ಮೂಲಕ ಒಂದು ಲೈನ್ ಮಾತ್ರ ಪಾಸ್ ಆಗಕ್ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್ ಏನಂದ್ರೆ, ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಕ್ಯಾನ್ ಪಾಸ್ ಥ್ರೂ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್. 2 ಪಾಯಿಂಟ್ ಡಿಫರೆಂಟ್ ಪಾಯಿಂಟ್ ಗಳ ಮೂಲಕ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಪಾಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ದಾವ್ದು ಸ್ಟೇಟ್ಮೆಂಟ್ ಸರಿ ಇದೆ? ಫಸ್ಟ್ ಸ್ಟೇಟ್ಮೆಂಟ್, 2 ವೃತ್ತಗಳು ಸಮಾನವಾಗಿದ್ದರೆ ಅವುಗಳ ತ್ರಿಜ್ಯಗಳು ಸಮಾನವಾಗಿರುತ್ತದೆ. ಅಂದ್ರೆ 2 ಸರ್ಕಲ್ ಈಕ್ವಲ್ ಅಂತಂದ್ರೆ ರೇಡಿಯ ಈಕ್ವಲ್ ಆಗೇ ಇರುತ್ತೆ. ಈಕ್ವಲ್ ಸರ್ಕಲ್ ಅಂದ್ರೆ ಏನು, ಸಮಾನ ವೃತ್ತಗಳು ಅಂತಂದ್ರೆ ಏನು? ಸೊ ಇಲ್ಲಿ ಸಮಾನ ವೃತ್ತಗಳು ಅಂತಂದ್ರೆ 2 ಈಕ್ವಲ್ ಸರ್ಕಲ್ ಅಂತ, 2 ಸರ್ಕಲ್ಸ್ ನ ಈಕ್ವಲ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ ಅದರ ಡಯಾಮೀಟರ್ ಈಕ್ವಲ್ ಆಗಿರ್ಬೇಕು ಅಥವಾ ರೇಡಿಯಸ್ ಈಕ್ವಲ್ ಆಗಿರ್ಬೇಕು. ಸೊ ಡಯಾಮೀಟರ್ ಅಥವಾ ರೇಡಿಯಸ್ ಈಕ್ವಲ್ ಆಗಿದೆ ಅಂತ ಅಂದ್ರೆ ಆ 2 ಸರ್ಕಲ್ ಅನ್ನ ನಾವು ಸಮಾನ ವೃತ್ತಗಳು, 2 ಈಕ್ವಲ್ ಸರ್ಕಲ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಇಫ್ 2 ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದೇ ರೇಡಿಯೈ ಆರ್ ಈಕ್ವಲ್ ಅನ್ನೋ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್, ಓನ್ಲಿ 1 ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್. ಒಂದು ಪಾಯಿಂಟ್ ಮೂಲಕ ಒಂದು ಲೈನ್ ಮಾತ್ರ ಪಾಸ್ ಆಗುತ್ತಾ? ಸೊ ಇದನ್ನ ಒಂದು ಪಾಯಿಂಟ್ ಅಂತ ಇಟ್ಕೊಂಡ್ರೆ we can pass many number of lines. ಸೊ ಇದನ್ನ ಪಾಯಿಂಟ್ ಅಂತ ಇಟ್ಕೊಂಡ್ರೆ ಆ ಪಾಯಿಂಟ್ ಮೂಲಕ ಎಷ್ಟು ನಂಬರ್ ಆಫ್ ಲೈನ್ಸ್ ನ ಕೂಡ ಪಾಸ್ ಮಾಡಬಹುದು. ಮೆನಿ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್, ಅನಂತ ಲೈನ್ ಗಳನ್ನ ಆ ಪಾಯಿಂಟ್ ಮೂಲಕ ನಾವು ಪಾಸ್ ಮಾಡಬಹುದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಕ್ಯಾನ್ ಪಾಸ್ ಥ್ರೂ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್.
ಸೊ ಎರಡು ವಿಭಿನ್ನ ಬಿಂದುಗಳ ಮೂಲಕ ಅನಂತ ಸಂಖ್ಯೆ ಸಾಲುಗಳು ಅದು ಹೋಗುತ್ತೆ. ಎರಡು ಡಿಫರೆಂಟ್ ಪಾಯಿಂಟ್ಸ್ ಮೂಲಕ. ಈಗ ಎರಡು ಡಿಫರೆಂಟ್ ಪಾಯಿಂಟ್ಸ್ ಇದೆ, ಹೌದಾ? ಸೊ ಡಿಫರೆಂಟ್ ಪಾಯಿಂಟ್ಸ್ ನ ಜಾಯಿನ್ ಮಾಡೋದು ಒಂದೇ ಲೈನ್. ಸೊ ಎಷ್ಟು ಮೆನಿ ಲೈನ್ಸ್, ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಜಾಯಿನ್ ಮಾಡಕ್ ಸಾಧ್ಯನಾ? ಇಲ್ಲ. ಸೊ ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ ನ ಜಾಯಿನ್ ಮಾಡೋದು ಅಂದ್ರೆ ಅದ್ರ ಮೂಲಕ ಪಾಸ್ ಆಗೋದು ಒಂದೇ ಲೈನ್. ಅದ್ರ ಆ ಪಾಯಿಂಟ್ಸ್ ನ ಮೂಲಕ ಪಾಸ್ ಆಗೋದು ಒಂದೇ ಲೈನ್. ಈಗ ಬೇರೆ ಲೈನ್ ನ ತಗೊಳ್ತೀನಿ ಅಂತಂದ್ರೆ ಅದು ಈ ಒಂದು ಪಾಯಿಂಟ್ ಮೂಲಕ ಪಾಸ್ ಆಗ್ಬೋದು. ಎರಡು ಪಾಯಿಂಟ್ ಮೂಲಕ ಒಂದೇ ಲೈನ್ ಪಾಸ್ ಆಗಕ್ ಸಾಧ್ಯ ಇಲ್ಲ. ಅಂದ್ರೆ ಎರಡು ಪಾಯಿಂಟ್ ಮೂಲಕ ಯಾವ್ದಾದ್ರೂ ಒಂದು ಲೈನ್ ಮಾತ್ರ ಪಾಸ್ ಆಗಕ್ ಸಾಧ್ಯ, ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಅಲ್ಲ. ಸೊ ಸ್ಟೇಟ್ಮೆಂಟ್ 3 ಕೂಡ ರಾಂಗ್ ಇದೆ. ಸೊ ಆಪ್ಷನ್ಸ್ ಅಲ್ಲಿ ನೋಡೋಣ ಇವಾಗ. ಎ ಈಸ್ ಫಾಲ್ಸ್ ಬಟ್ ಬಿ ಅಂಡ್ ಸಿ ಆರ್ ಟ್ರೂ, ತಪ್ಪು. ಅಂಡ್ ಆಪ್ಷನ್ ಬಿ ನೋಡಿ, ಎ ಈಸ್ ಟ್ರೂ ಬಟ್ ಬಿ ಅಂಡ್ ಸಿ ಆರ್ ಫಾಲ್ಸ್. ಸೊ ಎ ಮಾತ್ರ ಟ್ರೂ ಇರೋದು ನಮ್ಗೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ನೋಡಿ, ಅಂದ್ರೆ ಮೂರು. ಆಪ್ಷನ್ 3 ನೋಡಿ, ಎ ಬಿ ಅಂಡ್ ಸಿ ಆರ್ ಟ್ರೂ, ಮೂರು ಟ್ರೂ ಅಂತ ಹೇಳ್ತಾ ಇದ್ದಾರೆ, ತಪ್ಪು. ಎ ಬಿ ಅಂಡ್ ಸಿ ಆರ್ ಫಾಲ್ಸ್, ಮೂರು ತಪ್ಪು ಅಂತ ಹೇಳ್ತಾ ಇದ್ದಾರೆ, ತಪ್ಪು. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್, when a polynomial 3x to the power 4, 3x to the power 4 plus 4x cube plus 4x minus 1 is divided by x plus 1, then the remainder is. ಅಂದ್ರೆ ಇಲ್ಲಿ 3x to the power 4 plus 4x cube plus 4x minus 1 ಅನ್ನೋದು ಒಂದು ಪಾಲಿನಾಮಿಯಲ್, ಬಹುಪದ, ಅಂದ್ರೆ ಒಂದು ಪಾಲಿನಾಮಿಯಲ್. ಅದನ್ನ ಎಕ್ಸ್ ಪ್ಲಸ್ 1 ನಿಂದ ಡಿವೈಡ್ ಮಾಡಿದಾಗ ನಮ್ಗೆ ಶೇಷ ಏನ್ ಉಳಿಯುತ್ತೆ, ರಿಮೈಂಡರ್ ಏನ್ ಉಳಿಯುತ್ತೆ ಅಂತಂತ. ಸೊ ಒಂದು ಪಾಲಿನಾಮಿಯಲ್ ನ ಡಿವೈಡ್ ಮಾಡೋದು ಅಂದ್ರೆ ಹೇಗೆ? ಸೊ ಇಲ್ಲಿ ಒಂದು ಪಾಲಿನಾಮಿಯಲ್ ಇದೆ, 3x to the power 4 plus 4x cube plus 4x minus 1. ಇದು ಪಾಲಿನಾಮಿಯಲ್. ಇದನ್ನ ಹೇಗ್ ಡಿವೈಡ್ ಮಾಡೋದು? ಎಕ್ಸ್ ಪ್ಲಸ್ 1 ಇಂದ ನಾವು ಡಿವೈಡ್ ಮಾಡ್ಬೇಕು. ಸೊ ಡಿವೈಡ್ ಮಾಡೋಣ. ಇವಾಗ ಎಕ್ಸ್ ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು ಎಕ್ಸ್ ಟು ದ ಪವರ್ 4 ಆಗುತ್ತೆ. 3 ಇಂಟು ಎಕ್ಸ್ ಟು ದ ಪವರ್ 4 ಆಗ್ಬೇಕಂದ್ರೆ ಎಕ್ಸ್ ಗೆ ಏನನ್ನ ಮಲ್ಟಿಪ್ಲೈ ಮಾಡ್ಬೇಕು ಅಂತ ನೋಡ್ಕೋಬೇಕು. ಸೊ ಎಕ್ಸ್ ಗೆ ನಾವು 3 ಇಂಟು ಎಕ್ಸ್ ಕ್ಯೂಬ್ ನ ಮಲ್ಟಿಪ್ಲೈ ಮಾಡ್ಬೇಕು. 3x ಕ್ಯೂಬ್ ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ಅದೇನಾಗುತ್ತೆ, 3x ಕ್ಯೂಬ್ ಇಂಟು ಎಕ್ಸ್ ಇಸ್ 3 ಇಂಟು ಎಕ್ಸ್ ಟು ದ ಪವರ್ 4 ಪ್ಲಸ್, ಸೊ 3x ಕ್ಯೂಬ್ ಇಂಟು 1 is, again it is 3x cube. Okay, then ಸೈನ್ ಚೇಂಜ್ ಮಾಡೋಣ. ನೆಗೆಟಿವ್ ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ. 3x ಟು ದ ಪವರ್ 4 ಕ್ಯಾನ್ಸಲ್ ಆಗುತ್ತೆ. ರಿಮೈಂಡರ್ ಏನ್ ಉಳಿಯುತ್ತೆ ನಮ್ಗೆ? 4x ಕ್ಯೂಬ್ ಮೈನಸ್ 3x ಕ್ಯೂಬ್. ಸೊ ಇಟ್ ಈಸ್ x ಕ್ಯೂಬ್. ನೆಕ್ಸ್ಟ್ ಪ್ಲಸ್ 4x ನ ಕೆಳಗಡೆ ತಗೊಂಡ್ ಬರೋಣ. ಇವಾಗ ಎಕ್ಸ್ ಕ್ಯೂಬ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಟರ್ಮ್ ನಮಗ್ ಬೇಕಾಗಿರೋದು ಫಸ್ಟ್ ಟರ್ಮ್, ಅದನ್ನ ತಗೊಳ್ಳೋಣ. ಎಕ್ಸ್ ಕ್ಯೂಬ್ ಆಗ್ಬೇಕು ಅಂತಂದ್ರೆ ಇವಾಗ ಎಕ್ಸ್ ಪ್ಲಸ್ 1 ಗೆ ಏನು ಅಂದ್ರೆ ಇದಕ್ಕೆ ಈ ಟರ್ಮ್ ಗೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು? ಸೊ ಎಕ್ಸ್ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಬರ್ಕೋತೀನಿ, ಪ್ಲಸ್ ಎಕ್ಸ್ ಸ್ಕ್ವೇರ್, ಹೌದಾ? ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಇಸ್ ಎಕ್ಸ್ ಸ್ಕ್ವೇರ್. ಸೈನ್ ಅನ್ನ ಚೇಂಜ್ ಮಾಡೋಣ. ಬಟ್ ಇಲ್ಲಿ ನಮ್ಗೆ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ. ಸೊ ಅದನ್ನ ನಾನು ಹಾಗೆ ಬರ್ಕೋತೀನಿ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ನಾನು ಹಾಗೆ ಬರ್ಕೋತೀನಿ. ಇವಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ಬೇಕು ಅಂದ್ರೆ ಎಕ್ಸ್ ಜೊತೆ ಏನನ್ನ ಮಲ್ಟಿಪ್ಲೈ ಮಾಡ್ಬೇಕು? ಮೈನಸ್ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಅವಾಗ ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್, ಯಾಕಂದ್ರೆ ಮೈನಸ್ ಎಕ್ಸ್ ಇಂಟು ಪ್ಲಸ್ 1 ಇಸ್ ಮೈನಸ್ ಎಕ್ಸ್. ಸೊ ಈಗ ಸೈನ್ ಅನ್ನ ಚೇಂಜ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 4x ಪ್ಲಸ್ ಎಕ್ಸ್ ಇಸ್ ಪ್ಲಸ್ 5x. ಈ ಮೈನಸ್ 1 ಅನ್ನ ಕೆಳಗಡೆ ತರೋಣ, ಈ ಮೈನಸ್ 1 ಅನ್ನ ಕೆಳಗಡೆ ತಗೊಳ್ಳೋಣ. ಸೊ ಮೈನಸ್ 1 ಉಳಿಯುತ್ತೆ. ಇವಾಗ 5x ಆಗ್ಬೇಕು ಅಂದ್ರೆ x ಜೊತೆ ಏನನ್ನ ಮಲ್ಟಿಪ್ಲೈ ಮಾಡ್ಬೇಕು? 5 ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಪ್ಲಸ್ 5 ಇಂಟು ಎಕ್ಸ್ ಇಸ್ 5x ಪ್ಲಸ್ 1. ಸೈನ್ ಅನ್ನ ಚೇಂಜ್ ಮಾಡಿದ್ರೆ ನಮ್ಗೆ ಸಾರಿ ಪ್ಲಸ್ 5 ಆಗುತ್ತೆ. 5 ಇಂಟು 1 ಇಸ್ 5. ಸೈನ್ ಅನ್ನ ಚೇಂಜ್ ಮಾಡೋಣ. 5x ಕ್ಯಾನ್ಸಲ್ ಆಗುತ್ತೆ. ಮೈನಸ್ 1 ಮೈನಸ್ 5 ಇಸ್ ಮೈನಸ್ 6. ಸೊ ಇದೇ ರಿಮೈಂಡರ್ ಆರ್. ಸೊ ರಿಮೈಂಡರ್ ಏನ್ ನಮ್ಗೆ? ಮೈನಸ್ 6. ಆಪ್ಷನ್ ಅಲ್ಲಿ ಮೈನಸ್ 6 ಆನ್ಸರ್ ಇದೆಯಾ? ಸೊ ಮೈನಸ್ 6 ಆನ್ಸರ್ ಇದೆ. ಸೊ ಆಪ್ಷನ್ 4 ಇಸ್ ದ
answer. -6 is the answer. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ 2 ಪಾಯಿಂಟ್ ಇದೆ. ಯಾವ್ದು ಪಾಯಿಂಟ್ ಅದು? a of 3,2 and b of x, 6. ಅದು 2 ಪಾಯಿಂಟ್ ಇದೆ. a ಮತ್ತೆ b ಅನ್ನೋದು 2 ಪಾಯಿಂಟ್. ಓಕೆನಾ? a ಏನಿದೆ 3,2, b ಏನಿದೆ x, 6 ಇದೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್, ಆ 2 ಬಿಂದುಗಳ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಅಂತರ ಎಷ್ಟಿದೆ? 5 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿ ನ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 5 ಯೂನಿಟ್ಸ್. ಡಿಸ್ಟೆನ್ಸ್ ಎಷ್ಟಿದೆ? 5 ಯೂನಿಟ್ಸ್ ಇದೆ. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್, ಈ ಎಕ್ಸ್ ಇದೆ ಅಲ್ಲ, ಬಿ ಆಫ್ ಎಕ್ಸ್, 6 ಅಂತ ಇದೆ ಅಲ್ಲ, ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂತಂತ. ಸೊ ನಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರ್ಬೇಕು. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಫಾರ್ಮುಲಾ ಗೊತ್ತಿರ್ಬೇಕು. ಏನು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್? ಸೊ ಡಿಸ್ಟೆನ್ಸ್ ಇಸ್, ಡಿಸ್ಟೆನ್ಸ್ ಫಾರ್ಮುಲಾ ಅಂತಾನೆ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಫಾರ್ಮುಲಾ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ಯಾವ ಡಿಸ್ಟೆನ್ಸ್ ಅದು? ಎ ಬಿ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ x2 minus x1 the whole square plus y2 minus y1 the whole square. ಸೊ ಇಲ್ಲಿ x1 ಇದು ಟೂ ಪಾಯಿಂಟ್ಸ್ ಇದೆ ಅಲ್ಲ, a ಆಫ್ ಇದು x1, y1, a ಆಫ್ x1, y1. ಸೊ ಇದೇನಿದು b ಆಫ್ x2, y2, x2, y2. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. x ಮತ್ತೆ x1, y1, x2, y2 ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು? x2 ಏನಿದೆ? x2 ಮೈನಸ್ x1 ದ ಹೋಲ್ ಸ್ಕ್ವೇರ್. x2 ಏನಿದೆ? x ಇದೆ. ಸೊ x ಮೈನಸ್ x1 ಏನಿದೆ? x1 3 ಇದೆ. ಸೊ 3 ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಏನಿದೆ? 6 ಮೈನಸ್ y1 ಏನಿದೆ? 2 ಹೋಲ್ ಸ್ಕ್ವೇರ್. ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಎ ಬಿ ಏನ್ ಕೊಟ್ಟಿದ್ದಾರೆ? 5 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. 5 ಅವರೇ ಕೊಟ್ಟಿದ್ದಾರೆ 5 ಯೂನಿಟ್ಸ್ ಅಂತ. ಸೊ 5 ಹಾಗೆ ಬರ್ಕೊಂಡು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6 ಮೈನಸ್ 2 is 4. 4 ಸ್ಕ್ವೇರ್ is 16. ಈಗ ನನ್ಗೆ ಸ್ಕ್ವೇರ್ ರೂಟ್ ಬೇಡ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ? ಸ್ಕ್ವೇರ್ ಆನ್ ಬೋತ್ ಸೈಡ್, ಎರಡೂ ಕಡೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈ ಸ್ಕ್ವೇರ್ ರೂಟ್ ಇದೆ, ಇದಕ್ಕೆ ನಾನು ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ ಏನಂತ ಬರ್ಕೋತೀವಿ? 25 ಈಕ್ವಲ್ಸ್ ಎಕ್ಸ್ ಮೈನಸ್ 3 ದ ಹೋಲ್ ಸ್ಕ್ವೇರ್ ಪ್ಲಸ್ 16. ಇದು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಹಾಗೆ ಇದೆ, ಸ್ಕ್ವೇರ್ ರೂಟ್ ಮಾತ್ರ ಕ್ಯಾನ್ಸಲ್ ಆಗಿದೆ, ಈ ಹೋಲ್ ಸ್ಕ್ವೇರ್ ಜೊತೆ ಕ್ಯಾನ್ಸಲ್ ಆಗಿರುತ್ತೆ. ಸೊ 25 ಈಕ್ವಲ್ಸ್, ಈಗ 25 ಮೈನಸ್ 16 ಈಕ್ವಲ್ಸ್ ಎಕ್ಸ್ ಮೈನಸ್ 3 ದ ಹೋಲ್ ಸ್ಕ್ವೇರ್. ಸೊ 25 ಮೈನಸ್ 16 ಅಂದ್ರೆ 9, ದಟ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್. ನನಗೆ ಬೇಕಾಗಿರೋದು ಎಕ್ಸ್ ಮಾತ್ರ, ಅದಕ್ಕೆ ಸ್ಕ್ವೇರ್ ನನಗೆ ಬೇಡ. ಅದಕ್ಕೆ ಏನ್ ಮಾಡ್ತೀನಿ? ಸೊ ಐ ವಿಲ್ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸ್ಕ್ವೇರ್ ರೂಟ್ ತಗೊಂಡಾಗ ಇದು ಪ್ಲಸ್ ಆರ್ ಮೈನಸ್ 9 ಈಕ್ವಲ್ಸ್ ಎಕ್ಸ್ ಮೈನಸ್ 3 ಆಗುತ್ತೆ. ಸೊ ಅದನ್ನ ಏನಂತ ಬರ್ಕೋಬಹುದು ನಾವು? ಎಕ್ಸ್ ಮೈನಸ್ 3 ಆಗುತ್ತೆ. ಅದನ್ನ ನಾವು ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 9 ಅಂತಂದ್ರೆ ಏನು? ರೂಟ್ 9 ಅಂತಂದ್ರೆ 3 ಪ್ಲಸ್ ಆರ್ ಮೈನಸ್ 3 is equal to x minus 3. ಇದು ನಮ್ಗೆ x ಏನ್ ಸಿಗುತ್ತೆ? x is equal to, ಈಗ ಇದನ್ನ ಪ್ಲಸ್ ಆರ್ ಮೈನಸ್ 3 ಅಂತ ತಗೊಳ್ಳೋಣ. ಪ್ಲಸ್ 3 ಅಂತ ತಗೊಂಡ್ರೆ ಏನಾಗುತ್ತೆ? x is equal to ಮೈನಸ್ 3. ಆ ಪ್ಲಸ್ 3 ಈ ಕಡೆ ಬಂದಾಗ ಮೈನಸ್ 3 ಆಗುತ್ತೆ, ಅದು ಮೈನಸ್ 6 ಆಗುತ್ತೆ. ಇದು ಒಂದು ವ್ಯಾಲ್ಯೂ ಆಯ್ತಾ. ಇನ್ನೊಂದು ವ್ಯಾಲ್ಯೂ ಅಂತಂದ್ರೆ, ಸೊ ಇದು ಎಕ್ಸ್ ಇಸ್ ಈಕ್ವಲ್ ಟು, ಇದು ವಾಟ್ ಈಸ್ ಇಟ್, ಪ್ಲಸ್ ಆರ್ ಮೈನಸ್ 3 ಅಲ್ಲಿ ಪ್ಲಸ್ 3 ಅಂತ ತಗೊಂಡಾಗ, ಹೌದಾ? ಸೊ ಈಗ ಮೈನಸ್ 3 ಅಂತ ತಗೊಂಡ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು ಮೈನಸ್ 3 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ 3 ಪ್ಲಸ್ 3 ಆಗುತ್ತೆ, 0 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 0 ಆಗುತ್ತಾ ಇಲ್ಲಿ? ಎಕ್ಸ್ ವ್ಯಾಲ್ಯೂ 0, 0, 6. ನಮ್ಗೆ ಇಲ್ಲಿ 0 ವ್ಯಾಲ್ಯೂ ಇಲ್ಲ, ನಮ್ಗೆ 6 ವ್ಯಾಲ್ಯೂ ಇದೆ, ಮೈನಸ್ 6 ವ್ಯಾಲ್ಯೂ ಇದೆ. ಸೊ ಇಲ್ಲೇನಾಗುತ್ತೆ? ಮೈನಸ್ 3 ಪ್ಲಸ್ 3 ಇದೆ.
ಓಕೆ, -3 ಇದೆ, ಇಲ್ಲಿ +3 ಇದೆ ಅಲ್ವಾ? +3 ನ ತಗೊಂಡ್ರೆ ಈ 3 ಈ ಕಡೆ ಬಂದಾಗ ಏನಾಗುತ್ತೆ? +3 ಆಗುತ್ತೆ. ಇದು +6 ಆಗುತ್ತೆ. ಸೊ ಇದು +3 ಇತ್ತು, +3 +3 +6 ಆಗುತ್ತೆ. ಸೊ ಆನ್ಸರ್ ಇಸ್ +6. ಆನ್ಸರ್ ಇಸ್ +6. ನೆಕ್ಸ್ಟ್ ಕ್ವಶನ್ ನೋಡೋಣ. The median of the score 12, 8, 10, 5, 13 and 18 is. ಮೀಡಿಯನ್ ಅಂದ್ರೆ ಸರಾಸರಿ. ಈ ಸ್ಕೋರ್ ಗಳದ್ದು ಸರಾಸರಿ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಮೀನ್ ಮೀಡಿಯನ್ ಮೋಡ್ ಅಂದ್ರೆ ನಮ್ಗೆ ಗೊತ್ತಿರಬೇಕು. ಮೀನ್ ಮೀಡಿಯನ್ ಮೋಡ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಬೇಸಿಕ್ ಆಗಿ ನಾವು ಫೈಂಡ್ ಔಟ್ ಮಾಡೋದು ಮೀನ್ ಮೀಡಿಯನ್ ಮೋಡ್. ಹೌದಲ್ವಾ? ಮೀನ್ ಅಂದ್ರೆ ಏನು? ಮೀನ್ ಅಂತಂದ್ರೆ ಈಗ ಒಂದಷ್ಟು ಸ್ಕೋರ್ಸ್ ನಂಬರ್ಸ್ ಇರುತ್ತೆ, ಅದೆಲ್ಲವನ್ನು ಆಡ್ ಮಾಡಿ ಎಷ್ಟು ನಂಬರ್ಸ್ ಇದೆ ಅದರಿಂದ ಡಿವೈಡ್ ಮಾಡಿದ್ರೆ ಅದನ್ನ ಮೀನ್ ಅಂತ ಹೇಳ್ತೀವಿ. ಇಲ್ಲಿದೆ ಅಲ್ವಾ? ಸೊ ಎಷ್ಟು ನಂಬರ್ಸ್ ಇದೆ ಇಲ್ಲಿ? ಸೊ ಎಷ್ಟು ನಂಬರ್ಸ್ ಇದೆ ಇಲ್ಲಿ? 1, 2, 3, 6, 4, 5 ಅಂತ ಇದೆ. ಹೌದಲ್ವಾ? ಸೊ ಈ ನಂಬರ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ? ಇದೆಲ್ಲವನ್ನು ಆಡ್ ಮಾಡಿ ಮೀನ್ ತಗೋಬೇಕು ಅಂದ್ರೆ ಎಲ್ಲವನ್ನು ಆಡ್ ಮಾಡಿ ಡಿವೈಡೆಡ್ ಬೈ 15 ಅಂತ ಮಾಡ್ತೀವಿ. ಎಲ್ಲವನ್ನು ಆಡ್ ಮಾಡ್ಬೇಕು. 1 + 2 + ಎಷ್ಟು ನಂಬರ್ಸ್ ಕೊಟ್ಟಿರ್ತಾರೋ ಅಷ್ಟನ್ನು ಆಡ್ ಮಾಡಿ ನಾವು ಎಷ್ಟು ನಂಬರ್ಸ್ ಇದೆ ಅದರಿಂದ ಡಿವೈಡ್ ಮಾಡ್ತೀವಿ. ಸೊ ಹೌದಲ್ವಾ? ನೆಕ್ಸ್ಟ್ ಅಂತಂದ್ರೆ ಮೀಡಿಯನ್. ಇವಾಗ ನಾವು ಫೈಂಡ್ ಔಟ್ ಮಾಡೋಕ್ ಹೊರಟಿರೋದು ಮೀಡಿಯನ್. ಏನು ಮೀಡಿಯನ್ ಅಂದ್ರೆ ಏನು? ಇಲ್ಲಿ ಮೀಡಿಯನ್ ಅಂತಂದ್ರೆ ಸರಾಸರಿ ಏನು ಅಂತಂತ. ಇವಾಗ ಒಂದಷ್ಟು ಸ್ಕೋರ್ಸ್ ಕೊಟ್ಟಿರ್ತಾರೆ, 5, 3, 4, 2, 1 ಅಂತ ಸ್ಕೋರ್ಸ್ ಕೊಟ್ಟಿರ್ತಾರೆ. ಅದನ್ನ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಏನೋ ಅರೇಂಜ್ ಮಾಡ್ಕೋಬೇಕು. ಮೀಡಿಯನ್ ಅಂತಂದ್ರೆ ಕೊಟ್ಟಿರೋ ಸ್ಕೋರ್ ಅಲ್ಲಿ ಮಿಡ್ ನಂಬರ್ ಯಾವುದು, ಮಿಡ್ ಸ್ಕೋರ್ ಯಾವುದು ಅನ್ನೋದನ್ನೇ ಮೀಡಿಯನ್ ಅಂತ ಹೇಳ್ತೀವಿ. ಸೊ ಮಿಡಲ್ ವ್ಯಾಲ್ಯೂ, ದ ಮಿಡ್ ಪಾಯಿಂಟ್ ಆಫ್ ದ ಡೇಟಾ. ಸೊ ಕೊಟ್ಟಿರೋ ಡೇಟಾದಲ್ಲಿ ಮಿಡ್ ಪಾಯಿಂಟ್ ಅನ್ನೇ ನಾವು ಮೀಡಿಯನ್ ಅಂತ ಹೇಳ್ತೀವಿ. ಫಸ್ಟ್ ಕೊಟ್ಟಿರೋ ಡೇಟಾನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ 5, 3, 4, 2, 1 ಅಂತ ಇದೆ. ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದ್ರೆ 1, 2, 3, 4, 5 ಆಯ್ತು. ಸೊ ಮಿಡಲ್ ಒನ್ ಅಲ್ಲಿ ಇರೋದು ಯಾವುದು? 3 ಮಿಡಲ್ ಒನ್ ಅಲ್ಲಿ ಇದೆ. ಸೊ 3 ಮಿಡಲ್ ಒನ್ ಅಲ್ಲಿ ಇದೆ. ಸೊ 3 ಇಸ್ ದ ಆನ್ಸರ್. ಸೊ ಮೀಡಿಯನ್ ಇಸ್ 3. ಸಪೋಸ್ ಇಲ್ಲಿ 5 ನಂಬರ್ಸ್ ಇದೆ, ಹಂಗಾಗಿ ಮಿಡಲ್ ಒನ್ ತಗೋಬಿಟ್ವಿ. 6 ನಂಬರ್ಸ್ ಇತ್ತು, ಅವಾಗ ಏನ್ ಮಾಡ್ತೀವಿ? ಇದ್ರ ಪಕ್ಕ ಏನೋ 7 ಏನೋ ಇತ್ತು. ಆಯ್ತಾ? ಇಂಥ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ಮಿಡಲ್ ಒನ್ ಎಷ್ಟಿದೆ? 2 ನಂಬರ್ಸ್ ಇದೆ. ಇದ್ರಲ್ಲಿ ಯಾವ್ದನ್ನ ಮೀಡಿಯನ್ ಅಂತ ಕನ್ಸಿಡರ್ ಮಾಡ್ತೀವಿ? ಅವಾಗ ಏನ್ ಮಾಡ್ಬೇಕು ಅಂದ್ರೆ ಎರಡನ್ನು ಆಡ್ ಮಾಡ್ಬೇಕು. 3 + 4 divided by 2. 4, 5, 6, 7. 7 by 2 is the answer. So median ಅಂತಂದ್ರೆ ಏನು? ಮಿಡ್ ಪಾಯಿಂಟ್. ಸೊ 7 by 2. 2 ನಂಬರ್ ಇದ್ರೆ ಎರಡನ್ನು ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ ಬರೋ ಆನ್ಸರ್ ನ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. 1 ನಂಬರ್ ಇದ್ರೆ ಡೈರೆಕ್ಟ್ 1 ನಂಬರ್ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮೋಡ್ ಅಂತಂದ್ರೆ ಏನು? ಸೊ ಯಾವುದು ರಿಪೀಟೆಡ್ ಆಗಿ ಅಪಿಯರ್ ಆಗಿರುತ್ತೋ, ಇಲ್ಲಿ ನೋಡಿ, ದ ವ್ಯಾಲ್ಯೂ ದಟ್ ಅಪಿಯರ್ಸ್ ದ ಮೋಸ್ಟ್ ಆಫನ್. ಯಾವುದು ರಿಪೀಟೆಡ್ ಆಗಿ ಅಪಿಯರ್ ಆಗಿರುತ್ತೋ ಆ ವ್ಯಾಲ್ಯೂನ ನಾವು ಮೋಡ್ ಅಂತ ಹೇಳ್ತೀವಿ. ಇಲ್ಲಿ 5, 1, 3, 4, 2 ಅಂತ ಇದೆ. ಹೌದಲ್ವಾ? ಸೊ 1 ರಿಪೀಟೆಡ್ ಆಗಿ ಅಪಿಯರ್ ಆಗಿದೆ. ಸೊ 1 ಇಸ್ ಅ ಮೋಡ್. ಯಾವ್ದು ರಿಪೀಟೆಡ್ ಆಗಿ ನಮ್ಗೆ ಅಲ್ಲಿ ಕಾಣಿಸ್ಕೊಳ್ಳುತ್ತೋ ಅದನ್ನೇ ನಾವು ಮೋಡ್ ಅಂತ ಹೇಳ್ತೀವಿ. ಬನ್ನಿ ಇವಾಗ ಕ್ವಶನ್ಗೆ ಹೋಗೋಣ. ಏನಿದೆ? ಸೊ ಈ ಅಂಕಗಳ ಸರಾಸರಿ ಎಷ್ಟು, ಮೀಡಿಯನ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಇದನ್ನ ಏನ್ ಮಾಡ್ಬೇಕು? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೋಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋಣ ಇವಾಗ. ಸೊ ಏನಿದೆ? ಫಸ್ಟ್ ಸ್ಮಾಲೆಸ್ಟ್ ನಂಬರ್ ತಗೊಳ್ಳೋಣ, 5. ಓಕೆ, ಏನಿದೆ? 5 ಇನ್ಕ್ರೀಸಿಂಗ್ ಆರ್ಡರ್. ಸ್ಮಾಲೆಸ್ಟ್ ನಂಬರ್ ಫಸ್ಟ್ ತಗೊಂಡ್ವಿ. ನೆಕ್ಸ್ಟ್ 8 ಇದೆ. ನೆಕ್ಸ್ಟ್ 10 ತಗೊಳ್ಳೋಣ. ನೆಕ್ಸ್ಟ್ 12. ನೆಕ್ಸ್ಟ್ 13 ಇದೆ. ನೆಕ್ಸ್ಟ್ ಏನಿದೆ? 18 ಇದೆ. ಸೊ ಫಸ್ಟ್ ಅಸೆಂಡಿಂಗ್ ಆರ್ಡರ್ ಬರ್ಕೋತೀವಿ. ಇವಾಗೇನು ಮಿಡ್ ಪಾಯಿಂಟ್ ಅಂತ ಹೇಳ್ಬೇಕು ಅಂದ್ರೆ 1 ನಂಬರ್ ಇದ್ರೆ ಒಂದು ಆ ಕಡೆ ಈ ಕಡೆ 2 ನಂಬರ್ ಬಿಟ್ಟು 1 ನಂಬರ್ ತಗೋಬಹುದಿತ್ತು. ಇಲ್ಲೇನಿದೆ? 2 ನಂಬರ್ಸ್ ಮಿಡಲ್ ಅಲ್ಲಿ ಇದೆ. ಅವಾಗ ಏನ್ ಮಾಡ್ಬೇಕು? ಎರಡನ್ನು ಆಡ್ ಮಾಡಿ 10 + 12 divided by 2. 10 + 12 ಅಂದ್ರೆ 22 divided by 2 is 11. So 11 is the answer. 11 is the answer. So that is what median.
ಸೊ ಇದಿಷ್ಟು ಈ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರೋದು. ನಿಮ್ಗೆ ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸದ್ಯದಲ್ಲೇ ನಾವು GPSTR ಮತ್ತೆ HSTR ನಮ್ ಸಕ್ಸಸ್ ಅಕಾಡೆಮಿಯಲ್ಲಿ GPSTR ಮತ್ತು HSTR ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.